ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನನ್ನ ನಮಸ್ಕಾರಗಳು. ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂತ ಹೇಳಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮ್ಮ ಕಡೆ ಎಲ್ಲ ಹೇಗೆ ನಾವು ರಾಗಿ ಮುದ್ದೆನ ತುಂಬ ಇಷ್ಟಪಟ್ಟು ತಿಂತೀವಿ, ಹಾಗೆ ರಾಗಿನಲ್ಲಿ ತುಂಬ ಒಳ್ಳೆಯ ಪೌಷ್ಟಿಕಾಂಶಗಳು ಇದೆ ಅಂತ ಗೊತ್ತಲ್ವಾ. ಅದೇ ರೀತಿ ಬಿಹಾರ್ನಲ್ಲೂ ಕೂಡ ಸತ್ತು ಅಂತೇಳ್ಬಿಟ್ಟು ಮಾಡ್ಕೊಂಡು ತಿಂತಾರೆ. ಬನ್ನಿ ಇವತ್ತು ಸತ್ತುವಿನ ತಯಾರಿ ಹೇಗೆ ಮಾಡ್ತಾರೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಈ ಸತ್ತುನ ತಯಾರಿ ಮಾಡೋಕ್ಕೆ ಮೊದಲಾಗಿ 1 kgಯಷ್ಟು ಕಡಲೆಕಾಳು, 1 kgಯಷ್ಟು ಗೋಧಿನ ಬೇರೆ ಬೇರೆಯಾಗಿ ನೀರಿನಲ್ಲಿ ಒಂದು 10 ಅವರ್ ನೆನೆಸಿಡ್ತಾರೆ. ಅದು ಚೆನ್ನಾಗಿ ನೆಂದು ಬಂದ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಕಾಳುಗಳನ್ನ ಬೇರೆ ಬೇಯಿಸ್ಕೊಳ್ತಾರೆ, ಕಡಲೆಕಾಳನ್ನ ಹಾಗೆ ಗೋಧಿನ ಬೇರೆ ಬೇಯಿಸ್ಕೊಳ್ತಾರೆ. ಅರ್ಧವಾಗಿ ಬೇಯಿಸ್ಕೊಳ್ತಾರೆ, ಪೂರ್ತಿ ಬೇಯಿಸಲ್ಲ. ಬೆಂದು ಬಂದ ಮೇಲೆ ಅದನ್ನು ನೀರನ್ನೆಲ್ಲ ಬಸಿದುಬಿಟ್ಟು ಚೆನ್ನಾಗಿ ಒಣಗಿಸಿ ಇಟ್ಕೊಳ್ತಾರೆ. ಇದು ಚೆನ್ನಾಗಿ ಒಣಗಿ ಬಂದ ಮೇಲೆ ಒಲೆ ಮೇಲೆ ಒಂದು ಕಬ್ಬಿಣದ ದಪ್ಪವಾದ ಬಾಣಲಿನ ಇಟ್ಟು ಅದರಲ್ಲಿ ಮರಳನ್ನು ಹಾಕಿ, ಮರಳು ಚೆನ್ನಾಗಿ ಕಪ್ಪಗಾಗಬೇಕು ಅಲ್ಲಿವರೆಗೂ ಮರಳನ್ನು ಬಿಸಿ ಮಾಡ್ಕೊಳ್ತಾರೆ. ಅದಾದಮೇಲೆ ಏನು ಬೇಯಿಸ್ಬಿಟ್ಟು ಒಣಗಿಸಿಟ್ಕೊಂಡಿರ್ತೀವಲ್ಲ ಗೋಧಿ, ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಒಂದು ಅರ್ಧ ಕಪ್ಪು ಆ ಬಿಸಿ ಬಿಸಿ ಮರಳಿನಲ್ಲಿ ಹಾಕಿ ನಿಧಾನವಾಗಿ ಉರಿತಾರೆ. ಇದು ಹೇಗೆ ಉರಿಬೇಕು ಅಂತ ಹೇಳಿದರೆ ಕೆಂಪು ಬಣ್ಣಕ್ಕೆ ತಿರುಗಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮರಳಿನಲ್ಲಿ ಹುರಿದುಬಿಟ್ಟು ಅದನ್ನೆಲ್ಲ ಮೊರದಲ್ಲಿ ತೆಕ್ಕೊಂಡು 2-3 ಸರಿ ಚೆನ್ನಾಗಿ ಜಲ್ಡೆ ಮಾಡ್ಕೊಳ್ತಾರೆ. ನಾವೇನು ಅಕ್ಕಿ ಜಲ್ಡಿಸ್ತೀವಲ್ವ, ಆ ಜಲ್ಡೆನಲ್ಲಿ ಮರಳು ಬೇರೆ ಗೋಧಿ ಬೇರೆ ಆಗೋವರೆಗೂ 2-3 ಸರಿ ಚೆನ್ನಾಗಿ ಜಲ್ಸ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿಟ್ಕೊಳ್ತಾರೆ. ಮತ್ತು ಇದಕ್ಕೆ 1 kg ಆಗುವಷ್ಟು ಜವೆ ಗೋಧಿಯನ್ನು ಕೂಡ ಹಾಕ್ಕೊಂಡು ಉರಿತಾರೆ. ಈ ಜವೆ ಗೋಧಿನ ಏನು ಬೇಯಿಸುವಂಥ ಅವಶ್ಯಕತೆ ಇರಲ್ಲ. ಜವೆ ಗೋಧಿನ ಬಿಸಿ ಬಿಸಿಯಾದಂಥ ಮರಳಿನಲ್ಲಿ ಡೈರೆಕ್ಟಾಗಿ ಹಾಕ್ಬಿಟ್ಟು ಇದನ್ನು ಕೂಡ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಂಡು ತೆಕ್ಕೊಳ್ತಾರೆ. ಹಾಗೆ ಇದು ಉರಿಬೇಕಾದ್ರೆ ಪಾಪ್ಕಾರ್ನ್ ಥರ ಸಣ್ಣ ಸಣ್ಣದಾಗೆ ಜವೆ ಗೋಧಿ ಒಡ್ಕೊಂಡು ಬರುತ್ತೆ. ಅಲ್ಲಿ ತನಕ ಹುರ್ಕೊಂಡು ತೆಗೆದು ಅದನ್ನು ಕೂಡ ಮರಳು ಬೇರೆ ಜವೆ ಗೋಧಿ ಬೇರೆ ಆಗೋವರೆಗೂ ಚೆನ್ನಾಗಿ 2-3 ಸರಿ ಜಲ್ಡೆ ಮಾಡಿಕೊಂಡು ತೆಗೆದಿಟ್ಕೊಳ್ತಾರೆ. ಇದನ್ನು ಮಾಡಬೇಕಾದ್ರೆ ತುಂಬಾ ಒಂದು ಪೇಷನ್ಸ್ ಇರಬೇಕು, ತಾಳ್ಮೆ ಇರಬೇಕು. ಯಾಕಂದರೆ ತುಂಬ ಬಿಸಿ ಇರೋದ್ರಿಂದ ನಿಧಾನವಾಗಿ ಮಾಡಬೇಕಾಗುತ್ತೆ, ಮತ್ತು ಒಲೆ ಹತ್ರನೇ ಇರೋದ್ರಿಂದ ಸೆಕೆ ಕೂಡ ತುಂಬಾ ಆಗುತ್ತೆ. ಇದೆಲ್ಲ ಹುರ್ಕೊಂಡು ತೆಕ್ಕೊಂಡ್ಮೇಲೆ ಇದಕ್ಕೆ 1 kg ಆಗುವಷ್ಟು ಜೋಳದ ಕಾಳುಗಳನ್ನ ಕೂಡ ಹಾಕ್ಕೊಂಡು ಉರಿತಾರೆ. ಈ ಜೋಳದ ಕಾಳುಗಳು ಉರಿಬೇಕಾದ್ರೆ ತುಂಬಾ ತಾಳ್ಮೆ ಇರಬೇಕು ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಜೋಳ ಉರಿತಾ ಪಾಪ್ಕಾರ್ನ್ ಸಿಡಿಯುತ್ತೆ. ಅದು ಬಿಸಿ ಬಿಸಿ ಮೈ ಕೈಗೆಲ್ಲ ತಾಗಬೇಕಾದ್ರೆ ಸುಟ್ಟು ಗಾಯಗಳಾಗ್ಬಿಡುತ್ತೆ. ಹಾಗಾಗಿ ಈ ರೀತಿ ಮುಖಕ್ಕೇನಾದರೂ ಪ್ಯಾಕಿಂಗ್ ಮಾಡಿಕೊಂಡೆ ನಿಧಾನಕ್ಕೆ ಉರಿಬೇಕು. ಇದರಲ್ಲಿ ಬರುವಂಥ ಪಾಪ್ಕಾರ್ನ್ಗಳು ತುಂಬಾ ಚೆನ್ನಾಗಿರುತ್ತೆ. ಆ ಪಾಪ್ಕಾರ್ನೆಲ್ಲ ಹಾಕಲ್ಲ, ತೆಗೆದು ಆರಿಸ್ಕೊಬಿಡ್ತಾರೆ. ಮಕ್ಕಳಿರ್ತಾರಲ್ವ, ಹಾಗಾಗಿ ಮಕ್ಕಳು ಅದರಲ್ಲಿ ಸ್ವಲ್ಪ ಉಪ್ಪು, ಖಾರ ಪುಡಿ, ಎಣ್ಣೆ ಹಾಕ್ಕೊಂಡು ಬಿಸಿ ಬಿಸಿ ಪಾಪ್ಕಾರ್ನ್ನ ತಿಂತಾರೆ. ಇದು ಜೋಳನೂ ಅಷ್ಟೇ, ಹುರಿದ ಮೇಲೆ ಇದರಲ್ಲೂ ಇರೋವಂಥ ಮರಳುಗಳನ್ನೆಲ್ಲ ಕ್ಲೀನಾಗಿ 2-3 ಸರಿ ಜಲ್ಡೆ ಮಾಡಿ ಎತ್ತಿಟ್ಕೊಳ್ತಾರೆ. ಇವಾಗ ಇದು 3 ಐಟಮ್ನ ಹುರಿದು ತೆಕ್ಕೊಂಡ್ಮೇಲೆ ನಾವೇನು ಕಡಲೆಕಾಳನ್ನ ಬೇಯಿಸ್ಕೊಂಡು ಒಣಗಿಸಿರ್ತೀವಲ್ಲ, ಅದನ್ನು ಕೂಡ ಅರ್ಧ ಬಟ್ಲು ಅಂತೇಳಿ ಬಿಸಿ ಬಿಸಿ ಮರಳಿನಲ್ಲಿ ಹಾಕಿ ಉರಿತಾ ಇರಬೇಕು. ಈ ಒಂದು ಕಡಲೆಕಾಳು ಉರಿಬೇಕಾದ್ರೆ ಆ ಘಮ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಕಡಲೆಕಾಳು ಕೂಡ ತುಂಬ ಉರಿಯೋದೇನು ಅವಶ್ಯಕತೆ ಇರಲ್ಲ, ಲೈಟಾಗಿ ಕೆಂಪು ಬಣ್ಣಕ್ಕೆ ತಿರುಗೋ ತನಕ ಹುರಿದ್ರೆ ಸಾಕು. ಇದನ್ನೆಲ್ಲ ಹುರಿದ್ಮೇಲೆ ಇದನ್ನೆಲ್ಲನೂ ಕೂಡ ಮೊರದಲ್ಲಿ ತಗೊಂಡು ಇದನ್ನು ಕೂಡ ಮರಳು ಬೇರೆ ಕಾಳು ಬೇರೆ ಆಗೋವರೆಗೂ 3-4 ಸರಿ ಜಲ್ಡೆ ಮಾಡಿ ಎತ್ತಿಟ್ಕೊಳ್ತಾರೆ. ಇವನ್ನೆಲ್ಲ ಉರಿಬೇಕು ಅಂತ ಹೇಳಿದರೆ ಯಾವುದೇ ರೀತಿಯಾದಂಥ ಸೌಟಿನ ಅವಶ್ಯಕತೆ ಇರಲ್ಲ. ಯಾಕಂದರೆ ಅದರಲ್ಲೆಲ್ಲ ಉರಿಬೇಕಾದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಇದನ್ನು ಉರಿಯೋಕ್ಕೆ ಅಂತಲೇ ಸ್ಪೆಷಲ್ಲಾಗಿ ಕಡ್ಡಿ ಪರ್ಕೆಗಳನ್ನ ಇಟ್ಕೊಂಡಿರ್ತಾರೆ. ಈಗ ಎಲ್ಲವನ್ನು ಹುರಿದ ಮೇಲೆ ಅದನ್ನೆಲ್ಲ ತಣ್ಣಗೆ ಮಾಡಿದ ಮೇಲೆ ಒಂದು ಪಾತ್ರೆನಲ್ಲಿ ಹಾಕ್ಬಿಟ್ಟು ಒನಕೆ ತಗೊಂಡು ಚೆನ್ನಾಗಿ ಕುಟ್ತಾರೆ. ಯಾಕಂದರೆ ಜೋಳದಲ್ಲಿ ಕೆಲವೊಂದು ಸಿಪ್ಪೆಗಳು ಎಲ್ಲ ಇರುತ್ತಲ್ಲ, ಅದೆಲ್ಲ ಹೋಗಬೇಕು. ಹಾಗಾಗಿ ಕುಟ್ಟಿ ಅದನ್ನು ಮೊರದಲ್ಲಿ ಚೆನ್ನಾಗಿ 2-3 ಸರಿ ಕೇರ್ಬಿಟ್ಟು ಮಿಷಿನಿಗೆ ಹಾಕ್ಸಿ ಈ ಥರ ಹಿಟ್ಟು ಮಾಡಿಕೊಂಡು ತೊಗೊಂಬರ್ತಾರೆ. ಈಗ ಸತ್ತು ತಯಾರಿ ಹೇಗೆ ಮಾಡ್ತಾರೆ ನೋಡೋಣ. ಒಂದು 4 ಚೊಂಬಾಗೋಷ್ಟು ನೀರನ್ನ ಹಾಕ್ಕೊಂಡು ಅದರಲ್ಲಿ ಸತ್ತು ಪೌಡರ್ನ ಹಾಕಿ ಗಂಟಿಲ್ದಲ್ಲೇ ಕಲಿಸ್ಕೋಬೇಕು. ಇದಕ್ಕೆ ನಾರ್ಮಲ್ ಉಪ್ಪು ಹಾಕ್ಬೋದು, ಇಲ್ಲಾಂದರೆ ಕಾಲ ನಮಕ್ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಗ್ಲಾಸ್ನಲ್ಲಿ ಚಿಕ್ಕ
ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಲೈಟಾಗೆ ನಿಂಬೆಹಣ್ಣು ರಸನ ಬಿಟ್ಟು ಕಲಸಿಟ್ಕೊಂಡಿರೋಂಥ ಸತ್ತುನ ಗ್ಲಾಸ್ಗಳಲ್ಲಿ ಉಯ್ಕೊಂಡು ಇದ್ರ ಮೇಲೆ ಜಲ್ಜೀರಾ ಪೌಡರ್ ಹಾಕಿದರೆ ಬಿಹಾರ್ ಸ್ಪೆಷಲ್ ಸತ್ತು ರೆಸಿಪಿ ರೆಡಿ ಆಗುತ್ತೆ. ಒಂದು ಗ್ಲಾಸ್ ಕುಡಿದ್ರೆ ಸಾಕು, ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಹೇಗನ್ನಿಸ್ತು ನಮ್ಮ ಬಿಹಾರ್ ಸ್ಪೆಷಲ್ ಸತ್ತು ವಿಡಿಯೋ? ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ.